ಪ್ರಾಥಮಿಕ ಶಿಕ್ಷಣದಿಂದ ಹಿಡಿದು ಶೈಕ್ಷಣಿಕ ಸಮಾನತೆ ಇಲ್ಲ ನಮ್ಮಲ್ಲಿ. ನೀವು ಒಬ್ಬರನ್ನ LKG UKG ಕಳಿಸ್ತೀವಿ, ಅದೇ ವಯಸ್ಸಿನ ಹಸುಗೂಸುಗಳನ್ನು ಅಂಗನವಾಡಿಗೆ ಕಳಿಸ್ತೀವಿ. ಒಂದು ಕಡೆ ಕನ್ನಡ ಮಾಧ್ಯಮ ಇರುತ್ತೆ, ಇನ್ನೊಂದು ಕಡೆ ಇಂಗ್ಲೀಷ್ ಮಾಧ್ಯಮ ಇರುತ್ತೆ. ಒಂದು ಕಡೆ ರಾಜ್ಯ ಪಠ್ಯಕ್ರಮ ಇರುತ್ತೆ, ಇನ್ನೊಂದು ಕಡೆ ಕೇಂದ್ರ ಪಠ್ಯಕ್ರಮ ಇರುತ್ತೆ. ಅಂದರೆ ಒಂದು ಕಡೆ ಖಾಸಗಿ ಶಾಲೆಗಳಿರುತ್ತವೆ, ಇನ್ನೊಂದು ಕಡೆ ಸರ್ಕಾರಿ ಶಾಲೆಗಳಿರುತ್ತವೆ. ಇನ್ನು ಉನ್ನತ ಶಿಕ್ಷಣಕ್ಕೆ ಬಂದರೆ ವೃತ್ತಿ ಶಿಕ್ಷಣವೇ ಬಹಳ ಅತ್ಯುತ್ತಮವಾದ ಅನ್ನೋ ಮನೋಧರ್ಮವನ್ನು ಮೂಡಿಸಲಾಗಿದೆ. ಸಾಮಾನ್ಯ ಶಿಕ್ಷಣಕ್ಕೆ ಅಷ್ಟು ಕಿಮ್ಮತ್ತಿಲ್ಲ ಅನ್ನುವಂಥ ವಾತಾವರಣವನ್ನು ಮೂಡಿಸಲಾಗಿದೆ. ಇನ್ನು ಸ್ವಾಯತ್ತ ಕಾಲೇಜುಗಳಲ್ಲಿ ವಿಶ್ವವಿದ್ಯಾಲಯಗಳು ನಾಮಕಾವಸ್ಥೆಗಿರುತ್ತವೆ ಅಷ್ಟೇನೆ. ಪ್ರಮಾಣ ಪತ್ರವನ್ನು ಕೊಡೋದಕ್ಕಾಗಿರುತ್ತೆ. ಉದ್ಯೋಗದ ನೇಮಕಾತಿ ಹೇಗಾಗುತ್ತೆ, ಪಠ್ಯಕ್ರಮ ಹೇಗಾಗುತ್ತೆ. ಒಂದು ಕಡೆ ಶ್ರೀಪಾದ್ ಭಟ್ ಅವರು ಪ್ರಭುತ್ವದ ಮಧ್ಯಸ್ಥಿಕೆ ಮತ್ತು ಬೇಹುಗಾರಿಕೆ ಅನ್ನೋದು ಬೇಕಾಗಿಲ್ಲ ಅನ್ನೋಂಥ ಒಂದು ಮಾತನ್ನು ಹೇಳ್ತಾರೆ. ಎಂಥ ಪ್ರಭುತ್ವ ಇದೆ ಅನ್ನೋದ್ರ ಮೇಲೆ ಅದು ಅವಲಂಬಿಸಿದೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಏಕೆಂದರೆ ಅದು ಬಹುಶಃ ಮುಂದೆ ಬರ್ತಾ ಅದು ಹಾಗಲ್ಲ ಅನ್ನೋ ಅರ್ಥದ ಮಾತುಗಳು ಅವ್ರ ಲೇಖನಗಳಲ್ಲಿ ಬರುತ್ತವೆ. ಎಂಥ ಪ್ರಭುತ್ವ ಇದೆ? ಒಂದು ಜಾತಿವಾದಿ ಪ್ರಭುತ್ವ ಇದ್ದರೆ, ಒಂದು ಧಾರ್ಮಿಕ ಮೂಲಭೂತವಾದಿ ಪ್ರಭುತ್ವ ಇದ್ದರೆ, ಅದರ ಮಧ್ಯಪ್ರವೇಶ ಇದೆಯಲ್ಲ, ಅದರಿಂದ ಆಗ್ತಕ್ಕಂಥ ಅನಾಹುತಗಳು ಜಾಸ್ತಿ. ಆದರೆ ಒಂದು ಸರ್ಕಾರ ಒಂದು ಶಿಕ್ಷಣ ನೀತಿಯನ್ನು ರೂಪಿಸಿದ ಮೇಲೆ ಆ ಶಿಕ್ಷಣ ನೀತಿಗೆ ಅನುಗುಣವಾಗಿ ಎಲ್ಲ ಶಿಕ್ಷಣ ಸಂಸ್ಥೆಗಳು ಅನುಸರಿಸಬೇಕು ಅಂತ ಹೇಳುವ ಅಧಿಕಾರವೇ ಶಿಕ್ಷಣಕ್ಕಿಲ್ಲ ಅನ್ನೋದಾದರೆ ಅದು ಪ್ರಜಾಸತ್ತಾತ್ಮಕವಲ್ಲ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಒಂದ್ಸರಿ ಕೆಟ್ಟ ಸರ್ಕಾರ ಬರ್ಬೋದು, ಒಂದ್ಸರಿ ದುಷ್ಟ ಸರ್ಕಾರ ಬರ್ಬೋದು. ಒಳ್ಳೆ ಸರ್ಕಾರ ಯಾವತ್ತು ಬರುತ್ತೋ ಗೊತ್ತಿಲ್ಲ ನಮಗೆ. ಆದರೆ ನಾನು ಯಾವಾಗಲೂ ಹೇಳೋದೇನೆಂದರೆ, ದುಷ್ಟ ಸರ್ಕಾರಕ್ಕಿಂತ ಕೆಟ್ಟ ಸರ್ಕಾರ ಉತ್ತಮ ಅನ್ನೋ ಸ್ಥಿತಿಲಿ ಇದ್ದೀವಿ ನಾವು ಈಗ. ಹಾಗಾಗಿ ಇಲ್ಲಿದೆಯಲ್ಲ, ನೀವು ಒಂದು ಸ್ವಾಯತ್ತತೆ ಇರಬಹುದು, ಈ ಖಾಸಗೀಕರಣದ ಫಲವಾಗಿ ಅನುದಾನಗಳನ್ನು ನಿರಾಕರಿಸ್ತಕ್ಕಂತಹ ಅದರ ಹಿಂದಿರುವಂಥ ಮನೋಧರ್ಮ ಇರಬಹುದು. ಇದೆಲ್ಲವೂ ಬಂದದ್ದು ಯಾವಾಗ? ಹೆಚ್ಚು ಗ್ಲೋಬಲೈಸೇಷನ್ ನಂತರ, ಜಾಗತೀಕರಣದ ನಂತರ ನಮ್ಮ ಆಲೋಚನಾ ವಿಧಾನ ಬದಲಾಗಿದೆ, ನಮ್ಮ ಮನೋಧರ್ಮ ಬದಲಾಗಿದೆ. ಇಂಥ ಸನ್ನಿವೇಶದ ಒಳಗಡೆ ನಾವು ತೆಗೆದುಕೊಳ್ಬೇಕಾಗಿರತಕ್ಕಂಥ ನಿಲುವು ಯಾವುದು ಅನ್ನೋದು ಬಹಳ ಮುಖ್ಯವಾದ್ದು ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಈ ಸಂದರ್ಭದಲ್ಲಿ. ಹಾಗಾಗಿ ಅನೇಕ ಪ್ರಶ್ನೆಗಳಿಗೆ, ಅನೇಕ ಚರ್ಚೆಗಳಿಗೆ ಅವಕಾಶವನ್ನು ಕೊಡ್ತಕ್ಕಂಥದ್ದು ಈ ಪುಸ್ತಕ. ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು ಶೈಕ್ಷಣಿಕ ಸಮಾನತೆಯನ್ನು ಹೇಗೆ ತರಬೇಕು. ಶ್ರೀಪಾದ್ ಭಟ್ ಅವರು ಶೈಕ್ಷಣಿಕ ಸಮಾನತೆಯ ಪ್ರತಿಪಾದಕರು ಅವರು. ಆದರೆ ಉನ್ನತ ಶಿಕ್ಷಣ ಅಷ್ಟೇ ಅಲ್ಲ, ಪ್ರಾಥಮಿಕ ಶಿಕ್ಷಣದಿಂದ ಹಿಡಿದು ಶೈಕ್ಷಣಿಕ ಸಮಾನತೆ ಇಲ್ಲ ನಮ್ಮಲ್ಲಿ. ನೀವು ಒಬ್ಬರನ್ನ LKG UKG ಕಳಿಸ್ತೀವಿ, ಅದೇ ವಯಸ್ಸಿನ ಹಸುಗೂಸುಗಳನ್ನು ಅಂಗನವಾಡಿಗೆ ಕಳಿಸ್ತೀವಿ. ಒಂದು ಕಡೆ ಕನ್ನಡ ಮಾಧ್ಯಮ ಇರುತ್ತೆ, ಇನ್ನೊಂದು ಕಡೆ ಇಂಗ್ಲೀಷ್ ಮಾಧ್ಯಮ ಇರುತ್ತೆ. ಒಂದು ಕಡೆ ರಾಜ್ಯ ಪಠ್ಯಕ್ರಮ ಇರುತ್ತೆ, ಇನ್ನೊಂದು ಕಡೆ ಕೇಂದ್ರ ಪಠ್ಯಕ್ರಮ ಇರುತ್ತೆ. ಅಂದರೆ ಒಂದು ಕಡೆ ಖಾಸಗಿ ಶಾಲೆಗಳಿರುತ್ತವೆ, ಇನ್ನೊಂದು ಕಡೆ ಸರ್ಕಾರಿ ಶಾಲೆಗಳಿರುತ್ತವೆ. ಇನ್ನು ಉನ್ನತ ಶಿಕ್ಷಣಕ್ಕೆ ಬಂದರೆ ವೃತ್ತಿ ಶಿಕ್ಷಣವೇ ಬಹಳ ಅತ್ಯುತ್ತಮವಾದ ಅನ್ನೋ ಮನೋಧರ್ಮವನ್ನು ಮೂಡಿಸಲಾಗಿದೆ. ಸಾಮಾನ್ಯ ಶಿಕ್ಷಣಕ್ಕೆ ಅಷ್ಟು ಕಿಮ್ಮತ್ತಿಲ್ಲ ಅನ್ನೋವಂಥ ವಾತಾವರಣವನ್ನು ಮೂಡಿಸಲಾಗಿದೆ. ಹಾಗಾಗಿ ಮಾನವಿಕ ವಿಷಯಗಳನ್ನು ಓದುವಂತೆ ಮಾಡುವಂತಹ ಒಂದು ಶಿಕ್ಷಣ ಕ್ರಮ ಅಥವಾ ಅಂಥದ್ದೊಂದು ಪಠ್ಯಕ್ರಮ ಬೇರೆ ವಿಷಯಗಳನ್ನು ನಿರಾಕರಿಸದೆ ಮಾನವಿಕ ವಿಷಯಗಳನ್ನು ಕಡ್ಡಾಯವಾಗಿ ಓದುವಂತೆ ಮಾಡತಕ್ಕಂಥ ಪಠ್ಯಕ್ರಮವೊಂದನ್ನು ರೂಪಿಸುವ ಅಗತ್ಯ ಇವತ್ತಿದೆ ಅಂದ್ಕೊಂಡಿದ್ದೀನಿ ನಾನು. ನಿಮಗೆ ಓದ್ತಕ್ಕಂಥವನಿಗೆ, ಒಬ್ಬ ವೈದ್ಯನಿಗೆ, ಒಬ್ಬ ಇಂಜಿನಿಯರ್ಗೆ ಅಥವಾ ಯಾವುದೋ IT ಅವರಿಗೆ ಒಂದಷ್ಟು ಸಾಹಿತ್ಯ ಗೊತ್ತಿದ್ರೆ, ಒಂದು ಸಾಹಿತ್ಯದ ಪರಿಣತಿಯನ್ನು ಪಡಿಬೇಕಾಗಿಲ್ಲ. ಒಂದಷ್ಟು ದೇಶದ ಇತಿಹಾಸ ಗೊತ್ತಿಲ್ಲದೆ ಹೋದರೆ, ಸಮಾಜದ ಚಲನೆ ಹೇಗಾಗ್ತಿದೆ ಅಂತ ಗೊತ್ತಿಲ್ಲದೆ ಹೋದರೆ, ಸಾಮಾಜಿಕ ಸಂರಚನೆಯ ವಿಷಯಗಳು ಗೊತ್ತಿಲ್ಲದೆ ಹೋಗೋದಾದರೆ ಅವನು ಎಂಥ ಪ್ರಜೆ ಆಗ್ಬೋದು, ಎಂಥ ಮನುಷ್ಯ ಆಗ್ಬೋದು, ಈ ದೇಶದಲ್ಲಿ ಅವನ ದೃಷ್ಟಿಕೋನ ಹೇಗಿದ್ದಿರ್ಬೋದು. ಹಾಗಾಗಿ ಮಾನವಿಕ ವಿಷಯಗಳನ್ನು ಬೇರೆ ಯಾವುದನ್ನು ಇವತ್ತು ಬಹಳ ಮುಖ್ಯವಾದ ವಿಷಯಗಳು ಅಂತ ಭಾವಿಸಲಾಗ್ತಿದೆಯೋ, ಮುಖ್ಯವನ್ನೋದು ಬೇರೆ ಚರ್ಚೆ, ಅದು ಭಾವಿಸಲಾಗ್ತಿದೆಯಲ್ಲ, ಅದರ ಜೊತೆಗೆ ಮಾನವಿಕ ವಿಷಯಗಳನ್ನು ಬಿಟ್ಟು ಕೊಡದೇ ಇರತಕ್ಕಂಥ ಪಠ್ಯಕ್ರಮವನ್ನು ರೂಪಿಸುವ ಅಗತ್ಯ ಇದೆ. ಸಂವಿಧಾನವನ್ನು ಓದಬೇಕು ಅಂತ ಹೇಗೆ ಕಡ್ಡಾಯ ಮಾಡಲಾಗಿದೆಯೋ ಹಾಗೆ ಎಲ್ಲಾದರೂ ಒಂದು ಕಡೆ ಮಾನವಿಕ ವಿಷಯಗಳನ್ನು ಅಧ್ಯಯನ ಮಾಡಲೇಬೇಕು, ಇಲ್ಲದಿದ್ದರೆ ನೀನು ಮನುಷ್ಯ ಆಗಲ್ಲ ಅಂತ ಹೇಳುವಂತಹ ಪಠ್ಯಕ್ರಮವನ್ನು ನಾವು ರೂಪಿಸಬೇಕಾದ ಅಗತ್ಯ ಇದೆ. ಇಂಥ ಅನೇಕ ಪ್ರಶ್ನೆಗಳು ನಮ್ಮ ಎದುರುಗಡೆ ಇವೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಹಾಗಾಗಿ ಈ ಪುಸ್ತಕ ಸ್ವಾಯತ್ತತೆಯ ಪ್ರಶ್ನೆಯನ್ನು, ಮೀಸಲಾತಿಯ ವಿಷಯವನ್ನು, ಪ್ರಭುತ್ವ ಮತ್ತು ಪ್ರಭುತ್ವದ ಬೇಹುಗಾರಿಕೆ, ಬಹಳ ಮುಖ್ಯವಾಗಿ ಬೇಹುಗಾರಿಕೆ ಇದೆಯಲ್ಲ, ಬೇಹುಗಾರಿಕೆ ಎನ್ನುವ ಪದ ಇದೆಯಲ್ಲ ಇವರು ಬಳಸಿರೋದು,
ಅದು ಬಹಳ ಮುಖ್ಯವಾದ್ದು ಅಂತ ಅನಿಸುತ್ತೆ. ಪತ್ತೇದಾರಿ ಕೆಲಸ ಮಾಡ್ತಾ ಹೋಗೋದು ಇದು. ಆದರೆ ಸರ್ಕಾರಿ ವಿಶ್ವವಿದ್ಯಾಲಯಗಳ ಶಕ್ತಿಯೇ ಕ್ಷೀಣಿಸುತ್ತಿರುವ ಸಂದರ್ಭದ ಒಳಗಡೆ ನಾವಿದ್ದೇವೆ, ಅದನ್ನು ಮರಿಬಾರ್ದು ನಾವು. ಎಷ್ಟು ವಿಶ್ವವಿದ್ಯಾಲಯಗಳಲ್ಲಿ ಉದ್ಯೋಗ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಲಾಗಿದೆ, ಅದನ್ನು ಯೋಚನೆ ಮಾಡಬೇಕು. ಎಷ್ಟು ವರ್ಷದಿಂದ ಭರ್ತಿ ಮಾಡಿಲ್ಲ, ಎಷ್ಟು ಕಾಲೇಜುಗಳಿಗೆ 440 ಸರ್ಕಾರಿ ಕಾಲೇಜುಗಳಿಗೆ ಇತ್ತೀಚೆಗೆ 300 ಚಿಲ್ಲರೆ ಪ್ರಾಂಶುಪಾಲರನ್ನ ಆಯ್ಕೆ ಮಾಡಿಕೊಂಡು ನೇಮಕ ಮಾಡಬೇಕು ಅನ್ನೋದು ಇಷ್ಟು ವರ್ಷಗಳ ನಂತರ ಈಗ ನಡೀತಿದೆ. ಇಲ್ಲಿವರೆಗಿದ್ದ 4 ಜನ ಕಾಯಂ ಪ್ರಿನ್ಸಿಪಾಲ್. 440 ಕಾಲೇಜುಗಳಲ್ಲಿ, ಸರ್ಕಾರಿ ಕಾಲೇಜುಗಳಲ್ಲಿ ಕೇವಲ 4 ಜನ ಕಾಯಂ ಪ್ರಿನ್ಸಿಪಾಲ್ ಇದ್ರು ಇಲ್ಲಿವರೆಗೆ. ಇದು ನಮ್ಮ ಶಿಕ್ಷಣ ಸ್ಥಿತಿ. ಸೊ ಇಂಥದ್ದೊಂದು ಬಹಳ ಸಂಕೀರ್ಣವಾದ ಸಂದರ್ಭ. ಶಿಕ್ಷಣ ಅನ್ನೋದು ಸಂಕೀರ್ಣಗೊಳಿಸಲಾಗಿರ್ತಕ್ಕಂಥ ಒಂದು ಸ್ವರೂಪವನ್ನು ಪಡೆದಿದೆ. ಆದರೆ ಅಷ್ಟೊಂದು ಸಂಕೀರ್ಣಗೊಳ್ಳಬೇಕಾಗಿಲ್ಲ. ಅದು ಯಾಕೆ ಅಂತಂದರೆ, ಸರಳ ಪ್ರಶ್ನೆಗಳನ್ನು ಶಿಕ್ಷಣ ತಜ್ಞರಾದವರು, ಸರ್ಕಾರಗಳು ಕೇಳ್ಕೊಳ್ತಾ ಇಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಇಂಥ ಸಂದರ್ಭದ ಒಳಗಡೆ ನಮ್ಮ ಸಮಕಾಲೀನ ಸಂದರ್ಭಕ್ಕೆ ಬೇಕಾಗಿರ್ತಕ್ಕಂತಹ ಉನ್ನತ ಶಿಕ್ಷಣ ಯಾವುದು? ಮೆರಿಟ್ ಒಂದೇ ಮಾನದಂಡವ? ಸ್ವಾಯತ್ತತೆ ಅಷ್ಟೇ ಅಂತಿಮವಾದದ್ದ? ಪ್ರಭುತ್ವ ಮತ್ತು ವಿಶ್ವವಿದ್ಯಾಲಯಗಳು ಅಥವಾ ಉನ್ನತ ಶಿಕ್ಷಣದ ಸಂಬಂಧ ಹೇಗಿರಬೇಕು? ಇಂಥ ಅನೇಕ ಚರ್ಚೆಗಳಿಗೆ ಅವಕಾಶವನ್ನು ಮಾಡಿಕೊಡ್ತಕ್ಕಂತಹ ಒಂದು ಮುಖ್ಯವಾದಂತಹ ಕೃತಿಯನ್ನು ಕೊಟ್ಟಿರುವಂಥ ಶ್ರೀಪಾದ್ ಭಟ್ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ನಾನು ಕೆಲವು ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.